ಭಾಗ್ಯ ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಭಾಗ್ಯ. ಕಳೆದ 4 ವರ್ಷಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಹಲವಾರು ಭಾಗ್ಯ ಯೋಜನೆಗಳನ್ನು ಘೋಷಿಸಿದ್ದಾರೆ. ಅದರ ಮೂಲಕವೇ ತಮ್ಮ ಹಾಗೂ ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಈ ವರ್ಷ ಕೂಡ ಅಂತ ಹಲವು ಭಾಗ್ಯಗಳ ನಿರೀಕ್ಷೆ ಇದೆ. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದ ನಂತರ ತಕ್ಷಣವೇ ಘೋಷಿಸಿದ್ದು ಅನ್ನಭಾಗ್ಯ ಯೋಜನೆಯನ್ನ. ಅಂದಿನಿಂದಲೇ ಆರಂಭವಾಯಿತು ಸಿಎಂ ಸಿದ್ದರಾಮಯ್ಯನವರ ಸರ್ಕಾರದ ಭಾಗ್ಯ ಯೋಜನೆಗಳ ಸರಣಿ. ಬಡವರಿಗೆ ₹1 ಕೆಜಿಯಂತೆ ಅಕ್ಕಿ ಹಾಗೂ ಕಡಿಮೆ ದರದಲ್ಲಿ ಬೇಳೆ, ಉಪ್ಪು ನೀಡುವ ಅನ್ನಭಾಗ್ಯ ಯೋಜನೆ ಸಿಎಂ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಯೋಜನೆ. ಅಂಗನವಾಡಿ ಸೇರಿದಂತೆ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಶಾಲೆಯ ಮಕ್ಕಳಿಗೆ ಕುಡಿಯಲು ಬಿಸಿ ಹಾಲು ನೀಡುವ ಕ್ಷೀರಭಾಗ್ಯ ಕೂಡ ಸಿದ್ದರಾಮಯ್ಯ ಘೋಷಿಸಿದ ಮತ್ತೊಂದು ಭಾಗ್ಯ ಯೋಜನೆ. ಇದರ ಲಾಭವನ್ನ ರಾಜ್ಯದ 1 ಕೋಟಿಗೂ ಅಧಿಕ ಮಕ್ಕಳು ಪಡೆಯುತ್ತಿದ್ದಾರೆ. ಕೃಷಿ ಭಾಗ್ಯ ಯೋಜನೆ ಮಳೆಯಾಶ್ರಿತ ಪ್ರದೇಶದ ರೈತರ ಜೀವನೋಪಾಯ ಉತ್ತಮಪಡಿಸಲು ಜಾರಿಗೆ ತರಲಾದ ಯೋಜನೆ. ಅಲ್ಪಸಂಖ್ಯಾತ ಸಮುದಾಯದ ಬಡ ಹೆಣ್ಣು ಮಕ್ಕಳ ಮದುವೆಗೆ ₹50,000 ನೆರವು ನೀಡುವ ಶಾದಿ ಭಾಗ್ಯ ಯೋಜನೆ. ಋಣಮುಕ್ತ ಭಾಗ್ಯದ ಮೂಲಕ ಅಹಿಂದ ವರ್ಗಗಳ ಬಡವರು ನಿಗಮದಿಂದ ಪಡೆದ ಹಳೆ ಸಾಲದಿಂದ ಮುಕ್ತಿಗೊಳಿಸಿದ ಯೋಜನೆ. ಶೂಭಾಗ್ಯ ಯೋಜನೆ 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶೂ ನೀಡುವ ಯೋಜನೆ. ಇವು ಸಿಎಂ ಸಿದ್ದರಾಮಯ್ಯ ಈ ಹಿಂದೆ ನೀಡಿದ ಭಾಗ್ಯ ಯೋಜನೆಗಳ ಸರಣಿಯ ಕೆಲ ಪ್ರಮುಖ ಯೋಜನೆಗಳು. ಹಾಗಾದ್ರೆ ಈ ಬಜೆಟ್ನಲ್ಲಿ ಸಿಎಂ ಯಾವ್ಯಾವ ಭಾಗ್ಯ ಕರುಣಿಸಬಹುದು ಅಂತ ಅಂದಾಜು ಮಾಡೋದಾದ್ರೆ, ಸಿದ್ದರಾಮಯ್ಯ ಹೊಸ ಬಜೆಟ್ ಭಾಗ್ಯ. ಬಹುಮುಖ್ಯವಾಗಿ ಈ ಬಾರಿಯ ಬಜೆಟ್ನಲ್ಲಿ ರಾಜ್ಯದ ರೈತರು ನಿರೀಕ್ಷಿಸಿರೋದು ಸಾಲ ಮನ್ನಾ ಭಾಗ್ಯ. ಈ ಬಾರಿ ಕೊನೆ ಪಕ್ಷ ಸಹಕಾರ ಸಂಘಗಳಿಂದ ರೈತರು ಪಡೆದ ಸಾಲದ ಪೈಕಿ ₹50 ಮನ್ನಾ ಮಾಡುವ ಮೂಲಕ ಸಾಲ ಮನ್ನಾ ಭಾಗ್ಯ ನೀಡಬೇಕು ಎಂಬ ನಿರೀಕ್ಷೆ ಇದೆ. ಇನ್ನು ತಮಿಳುನಾಡಿನ ಅಮ್ಮ ಕ್ಯಾಂಟೀನ್ ಮಾದರಿಯಲ್ಲಿ ರಾಜ್ಯದಲ್ಲಿ ನಮ್ಮ ಕ್ಯಾಂಟೀನ್ ತೆರೆಯುವ ಚಿಂತನೆ ಇದೆ. ಆರಂಭಿಕ ಹಂತದಲ್ಲಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ತಲಾ ಒಂದೊಂದು ನಮ್ಮ ಕ್ಯಾಂಟೀನ್ ತೆರೆಯುವ ಮೂಲಕ ಕಡಿಮೆ ಬೆಲೆಗೆ ಜನರಿಗೆ ಊಟ ತಿಂಡಿ ಭಾಗ್ಯ ನೀಡಲು ಸಿಎಂ ಚಿಂತನೆ ನಡೆಸಿದ್ದಾರೆ. ಇನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಆಸ್ಪತ್ರೆಗಳಲ್ಲಿ ಒಂದೊಂದು ಉಪಹಾರ ಕೇಂದ್ರಗಳ ತೆರೆಯುವ ಮೂಲಕ ರೋಗಿಗಳಿಗೆ ಕಡಿಮೆ ಬೆಲೆಯಲ್ಲಿ ಊಟ ಉಪಹಾರ ನೀಡುವ ಯೋಜನೆ ಘೋಷಣೆಯಾಗುವ ಸಾಧ್ಯತೆಯೂ ಇದೆ. ಸಿಎಂ ಸಿದ್ದರಾಮಯ್ಯ ಈ ಬಾರಿ ಬಡವರಿಗೆ ಮೂಲಭೂತ ಅವಶ್ಯಕ ವಸ್ತುಗಳನ್ನು ಪಡಿತರ ಮಾದರಿಯಲ್ಲಿ ಫ್ರೀಯಾಗಿ ನೀಡುವ ಮೂಲಕ ಉಚಿತ ಭಾಗ್ಯ ನೀಡಿದರೆ ಅಚ್ಚರಿ ಪಡಬೇಕಿಲ್ಲ. ಹೀಗೆ ಈ ಬಾರಿಯೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಯಶಸ್ವಿ ಭಾಗ್ಯಗಳ ಸರಣಿಗೆ ಹೊಸ ಭಾಗ್ಯಗಳ ಸೇರಿಸಿ ಜನರ ಸೆಳೆದು ವೋಟ್ ಬ್ಯಾಕ್ ಪಡೆಯಲು ಕಸರತ್ತು ನಡೆಸಿರೋದು ಖಂಡಿತ. ಇವುಗಳಲ್ಲಿ ಹೊಸ ಭಾಗ್ಯ ಸೇರಿದರೂ ಅಚ್ಚರಿಯಿಲ್ಲ. ವೀರೇಂದ್ರ ಉಪ್ಪುಂದ, ಪೊಲಿಟಿಕಲ್ ಬ್ಯೂರೋ, ಸುವರ್ಣ ನ್ಯೂಸ್.